ಫ್ರೆಂಡ್ಸ್, ನಾನಿವತ್ತಿನಲ್ಲಿ 2020 ಸ್ಕ್ಯಾಮ್ ಎನ್ನುವಂತ ಸ್ಮಾರ್ಟ್ ಫೋನ್ ಬುಟ್ಟಿಯಿಂದ ನಿಮ್ ದುಡ್ಡನ್ನ ಒಳಗೆ ಹೋಗೋಕ್ಕೂ ಬಿಡ್ತಲ್ಲ, ಹೊರಗೆ ಹೋಗೋಕ್ಕೂ ಬಿಡ್ತಲ್ಲ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಾನು ನಿಮ್ ದುಡ್ಡು ಉಳಿಸ್ಕೊಡೋಗೋಸ್ಕರ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಜನ ತುಂಬಾ ಕನ್ಫ್ಯೂಸ್ ಆಗಿ ಈ ಫೋನ್ ಆ ಫೋನ್ ಕ್ಯಾಮ್ರಾ ಪ್ರೊಸೆಸರ್ ಬ್ಯಾಟ್ರಿ ಅಂತ ಹೆವಿ ಕನ್ಫ್ಯೂಸ್ ಆಗಿದ್ದಾರೆ. ಆದ್ರೆ ನಾನು ಈ ವಿಡಿಯೋನಲ್ಲಿ ಯಾವ ಫೋನ್ಸ್ಗಳನ್ನ ನೀವು ಕೊಂಡುಕೊಳ್ಳಬಾರ್ದು, ಈ ಫೋನ್ ಈ ಪ್ರೈಸ್ಗೆ ವ್ಯಾಲ್ಯೂ ಫಾರ್ ಮನಿ ಅಲ್ವೇ ಅಲ್ಲ, ಜನ ತುಂಬಾ ಹುಡುಕ್ತಾ ಇರುವಂತ, ಜನ ಚೂಸ್ ಮಾಡ್ತಾ ಇರುವಂತ ಫೋನ್ಸ್ಗಳಲ್ಲಿ ಈ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಇನ್ಫಾರ್ಮೇಶನ್, ತುಂಬಾ ಸೀಕ್ರೆಟ್ ವಿಷಯಗಳು, ಆಡ್ಸ್, ಪ್ರಮೋಷನ್, ಯೂಟ್ಯೂಬರ್, ಪೇಡ್ ರಿವ್ಯೂ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಮಾಹಿತಿನ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಆನೆಸ್ಟ್ ಒಪಿನಿಯನ್ ಅನ್ಬಾಕ್ಸಿಂಗ್ ರಿವ್ಯೂಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ಲೈಕ್ಸ್ ಮತ್ತೆ ಕಮೆಂಟ್ಸ್ ಗಳಿಂದ ಮೋಟಿವೇಟ್ ಮಾಡಿ ಇನ್ನಷ್ಟು ಜಾಸ್ತಿ ಕಂಟೆಂಟ್ಸ್ ನಾನು ಕಮ್ಮಿ ಟೈಮಲ್ಲಿ ತಗೊಂಡ್ ಬರೋಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪ್ರಮೋಷನ್ ಆಡ್ಸ್ಗಾಗಿ ಕಂಪನಿಗಳು ದುಡ್ಡು ಖರ್ಚು ಮಾಡ್ತಾ ಇರೋದ್ರಲ್ಲಿ ವಿವೋನವರು ಟಾಪ್ ನಂಬರ್ 1 ಹೇಳಿದ್ದಾರೆ. ಇವರ ಮೊದಲ ಫೋನ್ ವಿವೋ V20 ಮತ್ತೆ V20 SE ಎರಡು ಫೋನ್ಸ್ಗಳಿದೆ. ಇದು ಕಂಪ್ಲೀಟ್ಲಿ ನನಗೆ ಎರಡು ಫೋನ್ಸ್ಗಳು ಇಷ್ಟ ಆಗಲೇ ಇಲ್ಲ. 21,000 ರೂಪಾಯಿಗೆ ಸ್ನ್ಯಾಪ್ ಡ್ರ್ಯಾಗನ್ 665 ಪ್ರೊಸೆಸರ್, ಇದರಲ್ಲಿ ಡಿಸೈನ್ ಚೆನ್ನಾಗಿರ್ಬೋದು, 44 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಂತ ಹೇಳ್ತಾರೆ. ಬಟ್ ಟ್ರಸ್ಟ್ ಮೀ ಫ್ರೆಂಡ್ಸ್, ನಾನು ಇದ್ರ ಬಗ್ಗೆ ಕ್ಯಾಮ್ರಾ ಕಂಪಾರಿಸನ್ ಮಾಡ್ತಿದ್ದೆ, ಮತ್ತೆ ನಾನು ಹಿಂಸರ್ದಿದ್ದೀನಿ. ಈ ಫೋನ್ಗಿಂತ ಸ್ಯಾಮ್ಸಂಗ್ M51 ಎಷ್ಟು ಮಚ್ ಬೆಟರ್ ಕ್ವಾಲಿಟಿ ಪಿಕ್ಚರ್ಸ್ ಕೊಡುತ್ತೆ. ವಿಡಿಯೋ ಕ್ವಾಲಿಟಿ ಆಗಲಿ, ರೆಕಾರ್ಡ್ಸ್ಗಳಾಗಲಿ, ಪಿಕ್ಚರ್ ಕ್ಲಾರಿಟಿ ಆಗಲಿ, ಇಮೇಜ್ ಪ್ರೊಸೆಸಿಂಗ್ ಆಗಲಿ, ಆಸಮ್. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು M51. ಎರಡರಲ್ಲಿ ಪ್ರೈಸ್ ಕಂಪಾರಿಸನ್ ನೋಡಿದ್ವಿ ಅಂತಾರೆ ಆಲ್ಮೋಸ್ಟ್ ಎರಡು ಸೇಮ್ ಇದೆ. ಬಟ್ ಆಫರ್ ಪ್ರೈಸ್ ಅಲ್ಲಿ 19,500 ಸ್ಯಾಮ್ಸಂಗ್ M51 ಸಿಗುತ್ತೆ. ಇಷ್ಟಲ್ಲೇ ತುಂಬಾ ಯೂಟ್ಯೂಬರ್ಸ್ಗಳು ಈ ವಿವೋ ಫೋನನ್ನ ಪ್ರಮೋಷನ್ ಮಾಡಿದ್ರೆ, ಇದ್ರ ಬಗ್ಗೆ ಎಷ್ಟೋ ಹೈಪ್ ಹುಡ್ಸಿದ್ದಾರೆ, ಎಷ್ಟೋ ಆಡ್ಸ್ಗಳನ್ನ ನೋಡ್ತಾ ಇದ್ವಿ. ವಿವೋನವರು ಇಲ್ಲಿ ತುಂಬಾ ದುಡ್ಡು ಖರ್ಚು ಮಾಡಿದ್ರೆ ಮತ್ತೆ ಮಿಲಿಯನ್ ಫಾಲೋವರ್ಸ್ ಇರುವಂತ ಯೂಟ್ಯೂಬರ್ಸ್ ಗಳಿಗೆ ದುಡ್ಡು ಕೊಟ್ಟು ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಕೂಡ ಗಿವ್ ಅವೇ ಬಗ್ಗೆ, ರಿವ್ಯೂ ಬಗ್ಗೆ ಮಾತಾಡಕ್ಕೆ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ಒಂದು ಸೆಕೆಂಡರಿ, ಇದೊಂದು ಸೀಕ್ರೆಟ್ ಅಥವಾ ಇದೊಂದು ಸ್ಕ್ಯಾಮ್ ಅಂತ ಹೇಳಿ ಸಾಡಿ ಬಿಡೋಣ. ಆದ್ರೂ ಈ ಫೋನ್ ಕ್ಯಾಮ್ರಾ ಸೆಂಟ್ರಿಕ್ ಫೋನ್, 44 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ಎಲ್ಲ ಕೊಡ್ತಿದೆ. ಬಟ್ ಯಾವತ್ತೂ ನಿಮ್ಗೊಂದು ವಿಷಯ ಗೊತ್ತಿರಲಿ, ಯಾವುದೇ ಒಂದು ಸ್ಮಾರ್ಟ್ ಫೋನಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಮತ್ತೆ ಅದಕ್ಕೆ ಸೆನ್ಸರ್ ಒಂದಿಗೆ ಒಂದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಇರಬೇಕಾದ್ರೆ ಸಖತ್ ಪ್ರೊಸೆಸರ್ ಕೂಡ ಬೇಕು. ಇಲ್ಲಿ 665 ಪ್ರೊಸೆಸರ್ ಮತ್ತೆ 64 ಮೆಗಾ ಪಿಕ್ಸೆಲ್ ಮತ್ತೆ 44 ಸೆಲ್ಫಿ ಶೂಟರ್, ಇಮೇಜ್ ಪ್ರೊಸೆಸಿಂಗ್ ಹೇಗೆ ಸರಿ ಆಗುತ್ತೆ, ಇಲ್ಲೇ ಪ್ರೂಫ್ಸ್ ಎಲ್ಲ ನಾವು ನೋಡ್ತಾ ಇದ್ವಿ. ಆದರೂ ನಾನು ಆದಷ್ಟು ಬೇಗ ಕಂಪ್ಯಾರಿಸನ್ ವಿಡಿಯೋ ತರಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಹೋಪ್ಫುಲ್ಲಿ ಬರತ್ತಾ ಇಲ್ವಾ ಇನ್ನೂ ಡೌಟ್ ಇದೆ. ಆದರೆ ಯಾಕೆ 21,000 ರೂಪಾಯಿ ಕೊಟ್ಟು ಕೇವಲ 8,000 ರೂಪಾಯಿ ಸಿಗ್ತಾ ಇರುವಂಥ ಪ್ರೊಸೆಸರ್ನ ನಾವು ವಿವೋ ಫೋನ್ಸಲ್ಲಿ ಲೈಫ್ ಲಾಂಗ್ ಯೂಸ್ ಮಾಡಬೇಕು? ಇದು ನನಗೆ ಇಷ್ಟ ಆಗಲಿಲ್ಲ. ಸೊ ವಿವೋ ವಿ ಸೀರೀಸಲ್ಲಿರುವಂಥ 2020 SE ಕಂಪ್ಲೀಟ್ಲಿ ತೊಗೊಳ್ಬೇಡಿ. ಇದು ವ್ಯಾಲ್ಯೂ ಫಾರ್ ಮನಿ ಅಲ್ಲ, ನಿಮ್ಮ ದುಡ್ಡು ವೇಸ್ಟ್ ಅಂತ ನನಗನ್ಸುತ್ತೆ. ಇನ್ನು ಎರಡನೇದಾಗಿ ರಿಯಲ್ಮಿ ಫೋನ್ಸ್ಗಳಲ್ಲಿ ಜನ ತುಂಬ ಅಂದರೆ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ರಿಯಲ್ಮಿನವರು 5,000 ರೂಪಾಯಿ ಇಟ್ಕೊಂಡು ತಮ್ಮ ಫೋನ್ಸ್ಗಳನ್ನ ಲಾಂಚ್ ಮಾಡೋದನ್ನ ಶುರು ಮಾಡಿ 16,000 ರೂಪಾಯಿ ಆಗಲಿ ಅಥವಾ 20,000 ರೂಪಾಯಿ ತನ ಪ್ರತಿ 500 ರೂಪಾಯಿ ನೀವು ಜಾಸ್ತಿ ಮಾಡ್ತಾ ಹೋದ್ರಿ ಅಂತಂದ್ರೆ ಪ್ರತಿಯೊಂದು ಪ್ರೈಸ್ ಸೆಗ್ಮೆಂಟಲ್ಲಿ ರಿಯಲ್ಮಿಯ ಒಂದು ಫೋನ್ ನಿಮಗೆ ಸಿಗುತ್ತೆ. ಹೀಗಾಗಿ ತುಂಬಾ ಜನ ಯಾವ ಫೋನ್ ತಗೊಳ್ಳೋದು ಗುರು, 500 ರೂಪಾಯಿ ಜಾಸ್ತಿ ಮಾಡಿದ್ರೆ ಕ್ಯಾಮ್ರಾ ಒಂದ್ರಲ್ಲಿ ಚೆನ್ನಾಗಿ ಸಿಗುತ್ತೆ, ಇನ್ನು 500 ರೂಪಾಯಿ ಜಾಸ್ತಿ ಮಾಡಿದ್ರೆ ಬ್ಯಾಟ್ರಿ, ಪ್ರೊಸೆಸರ್, ಪವರ್ ಅಡಾಪ್ಟರ್ ಚೆನ್ನಾಗಿ ಸಿಗುತ್ತೆ. ಈ ರೀತಿಯಾಗಿ ತುಂಬಾ ಅಂದರೆ ತುಂಬಾ ಹೆವಿ ಕನ್ಫ್ಯೂಸ್ ಆಗಿದ್ದಾರೆ. ನನ್ನ ಪ್ರಕಾರ ಇದುವರೆಗೆ ಆಲ್ಮೋಸ್ಟ್ ನಾನು 70 to 80% ಎಲ್ಲ ರಿಯಲ್ಮಿ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದರಲ್ಲಿ ನನಗೆ ಅತಿ ಹೆಚ್ಚು ಇಷ್ಟ ಮತ್ತು ವ್ಯಾಲ್ಯೂ ಫಾರ್ ಮನಿ ಅನಿಸಿರುವಂಥ ಫೋನ್ಸ್ಗಳಲ್ಲಿ ಒಂದು ರಿಯಲ್ಮಿ 7, ಅದನ್ನ ಬಿಟ್ಟರೆ ರಿಯಲ್ಮಿ ನಾರ್ಜೋ 20 Pro, ಇದನ್ನ ಬಿಟ್ಟರೆ ರಿಯಲ್ಮಿ C3 ಮತ್ತು ರಿಯಲ್ಮಿ C12. ಈ ಫೋನ್ಸ್ಗಳನ್ನ ಬಿಟ್ಟರೆ ನನಗೆ ಈ ಫೋನ್ಸ್ಗಳಲ್ಲಿ ಇದು ವ್ಯಾಲ್ಯೂ ಫಾರ್ ಮನಿ ಇದೆ, ಇದು ಬೇರೆ ಫೋನ್ಸ್ಗಳಿಗಿಂತ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಪ್ರೊವೈಡ್ ಮಾಡುತ್ತೆ ಅಂತ ಈ ಫೋನ್ಸ್ಗಳಲ್ಲಿ ನನಗೆ ಯಾವುದು ಒಳ್ಳೆ ಫೋನ್ಸ್ ಅಂತ ಇಷ್ಟ. ನಾನು ಅಂದರೆ 100% ಆಗಿ ನಾನು ಈ ಫೋನ್ ತಗೊಳ್ಳಿ ಅಂತ ನನ್ನ ಮನಸ್ಸಿಂದ ನಾನು ಕೇಳಕ್ಕಾಗಿರಲಿಲ್ಲ. ಆದ್ರೆ ಈ ರಿಯಲ್ಮಿ 7i ಮತ್ತೆ ರಿಯಲ್ಮಿ ನಾರ್ಜೋ 10 ಏನಿದೆ, ಇದು ತುಂಬಾ ಅಂದ್ರೆ ತುಂಬಾ ನನಗೆ ಆ ವಿಡಿಯೋ ಮಾಡ್ಬೇಕಂತ ಮನಸ್ಸೇ ಆಗಲಿಲ್ಲ. ಒಂದ್ಸರ್ತಿ ನಾರ್ಜೋ 10 ತಗೊಂಡು ಬಂದಿದ್ದೆ. ಆ ನಾರ್ಜೋ 10 ಚೈನಾ ಮೇಡ್ ಇನ್ ಚೈನಾ ಅಂದ ತಕ್ಷಣ ಆ ಫೋನ್ ಅಷ್ಟೊಂದು ಒಳ್ಳೆ ಸ್ಪೆಸಿಫಿಕೇಶನ್ ಹೊಂದಿರಲಿಲ್ಲ. ಆದ್ರೂ ಅದನ್ನ ಸ್ಕಿಪ್ ಮಾಡಿಬಿಟ್ಟೆ, ಅದನ್ನ ರೀಸೇಲ್ ಮಾಡಿಬಿಟ್ಟೆ. ಎರಡನೇ ಸರ್ತಿ ಕೂಡ ಅದೇ ರೀತಿ ಆಗಿತ್ತು. ಅದು ರಿಯಲ್ಮಿ 7i 64 ಮೆಗಾ ಪಿಕ್ಸೆಲ್ ಗುರು, 12,000 ರೂಪಾಯಿ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡೋ ಸಲುವಾಗಿ ತಗೊಂಡಿದ್ದೆ. ಸೊ ಆ ಫೋನನ್ನ ತೊಗೊಂಡೆ, ಅನ್ಬಾಕ್ಸ್ ಕೂಡ ಮಾಡಿದೆ. ಬಟ್ ನಾನು ವಿಡಿಯೋ ಅದನ್ನ ರಿಲೀಸ್ ಮಾಡೋಕ್ಕಾಗಲ್ಲ. ರೀಸನ್ ನಿಮಗೆ ಕೊನೆಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ 64 ಮೆಗಾ ಪಿಕ್ಸೆಲ್ ಸೆನ್ಸರ್ ಏನೋ ಇದೆ, ಬಟ್ ಕ್ವಾಲಿಟಿ 64 ಮೆಗಾ ಪಿಕ್ಸೆಲ್ ಕ್ವಾಲಿಟಿ ನೋಡಿರಲಿಲ್ಲ. ಇಷ್ಟೇ ಅಲ್ಲದೆ ಈ ರಿಯಲ್ಮಿ 7i ಮತ್ತು ನಾರ್ಜೋ 10 ಏನಿದೆ, ಎರಡು 12,000 ರೂಪಾಯಿಗೆ HD ಪ್ಲಸ್ ಡಿಸ್ಪ್ಲೇ ನೋಡ್ತಾ ಇದ್ವಿ, ಸ್ನ್ಯಾಪ್ ಡ್ರ್ಯಾಗನ್ 662 ಪ್ರೊಸೆಸರ್ ನೋಡ್ತಾ ಇದ್ವಿ. ನಿಜವಾಗ್ಲೂ ಈ ಪ್ರೈಸ್ ರೇಂಜಲ್ಲಿ HD ಪ್ಲಸ್ ಯಾಕೆ, 662 ಯಾಕೆ? ಇದಕ್ಕಿಂತ 8,000 ರೂಪಾಯಿಗೆ ರೆಡ್ಮಿ ಫೋನ್ಸ್ಗಳಲ್ಲಿ 665 ಕೊಡ್ತಿದ್ದಾರೆ. ಸೊ ಇಲ್ಲಿ ಒಂದು ಒಳ್ಳೆ ಕಾಂಪಿಟೇಷನ್ನ ಮೇಂಟೈನ್ ಮಾಡಬೇಕು. ರಿಯಲ್ಮಿ 500 ರೂಪಾಯಿ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ.
ಬಟ್ ಇಲ್ಲಿ ನಾವು ಚೇಂಜಸ್ಗಳನ್ನ ತುಂಬ ಕಾಣಲೇಬೇಕು. ಸೊ ಇಷ್ಟೇ ಅಲ್ಲದೆ ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಕಮ್ಮಿ ಇದೆ. ಈ ರೆಡ್ಮಿ ಪೋಕೋ ಬ್ರ್ಯಾಂಡ್ ಹೊಸದಾಗಿದೆ. ರೆಡ್ಮಿ ಫೋನ್ಸ್ಗಿಂತ ರಿಯಲ್ಮಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಅಂತ ಹೋಗ್ಬೋದು. ಇಲ್ಲಿ ಸರ್ವಿಸ್ ಸೆಂಟರ್ ಆಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನಿಮಗೆ ರಿಪೇರ್ ಆಗಲಿ ಅಥವಾ ಕಸ್ಟಮರ್ ಸರ್ವಿಸ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ, ತುಂಬ ಪೇಷನ್ಸ್ ಬೇಕಾಗುತ್ತೆ. ಬಟ್ ನಾನು ಇದನ್ನು ಕಂಪೇರ್ ರೆಡ್ಮಿ 9 ಪ್ರೈಮ್ ಜೊತೆ ಮಾಡಿದೆ ಅಂತ ಅಂದರೆ ಇಲ್ಲಿ ಫುಲ್ HD+ ಡಿಸ್ಪ್ಲೇ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ 5000 mAh ಬ್ಯಾಟ್ರಿ ಸಿಗ್ತಾ ಇದೆ, 10 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಮತ್ತು ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ರಿಯಲ್ಮಿಗಿಂತ ಎಷ್ಟೋ ಮಚ್ ಬೆಟರ್ ಇದೆ. ಇಷ್ಟೇ ಅಲ್ಲದೆ ನಿಮಗೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. G80 ಗೇಮಿಂಗ್ ಪ್ರೊಸೆಸರ್ ಕೊಡ್ತಿದ್ದಾರೆ. ಸೊ ಖಂಡಿತ ರಿಯಲ್ಮಿ ಫೋನ್ಸ್ಗಳು ಪ್ರತಿಯೊಂದು ಚೆನ್ನಾಗಿರುತ್ತೆ. ನೀವು ಅನ್ಬಾಕ್ಸಿಂಗ್ ಆಗಲಿ ರಿವ್ಯೂಸ್ ವಿಡಿಯೋಗಳನ್ನ ನೋಡಬೇಕಾದ್ರೆ ಅದರಂಥ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಯಾವತ್ತೂ ಯಾರು ಹೈಲೈಟ್ ಮಾಡಲ್ಲ. ಈ ವಿಷಯಗಳನ್ನ ನೀವು ತಿಳ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ತಗೊಳ್ಳಿ. ರಿಯಲ್ಮಿ ಫೋನ್ಸ್ಗಳು ಈ 7 ಮತ್ತು Narzo 20 Pro ಮತ್ತು C3 ಬಿಟ್ಟರೆ ಯಾವ ಫೋನ್ಸ್ಗಳು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಅದರ ಬಜೆಟ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಅದರ ವ್ಯಾಲ್ಯೂಗೆ ಅದು ಅಂದರೆ ಆ ದುಡ್ಡಿಗೆ ಅದು ವ್ಯಾಲ್ಯೂ ಫಾರ್ ಮನಿ ಇಲ್ಲ ಅಂತ ನನ್ನ ಮಾತು ಅಷ್ಟೇ, ಆಯಿತಾ. ನಾನು ಎಲ್ಲ ಫೋನ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಬಟ್ ಇದೊಂದು ಹಾನೆಸ್ಟ್ ಒಪಿನಿಯನ್, ಆಯಿತಾ. ಅದಕ್ಕೆ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ಮೂರನೇದಾಗಿ ಓಪೋ ಫೋನ್ಸ್ಗಳಲ್ಲಿ ಓಪೋ A15 ಆಗಲಿ, ಓಪೋ A52, 53 ನಾನು ಕಳ್ಸ್ಕೊಟ್ಟಿರಲ್ಲ, ಓಪೋ F17 Pro ದೀಪಾವಳಿ ಎಡಿಷನ್, ಈ ಎಲ್ಲ ಫೋನ್ಸ್ಗಳ ಬಗ್ಗೆ ನಾನು ಆನೆಸ್ಟ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಈ ಫೋನ್ಸ್ಗಳು ಚೆನ್ನಾಗಿಲ್ಲ, ನೀವು ಈ ಫೋನ್ಸ್ಗಳನ್ನ ತೊಗೊಳ್ಬೇಡಿ, ಈ ಪ್ರೈಸ್ ರೇಂಜಲ್ಲಿ ಬೇರೆ ಹಲವಾರು ಫೋನ್ಸ್ಗಳಿದೆ ಅಂತ ನಾನು ಡೈರೆಕ್ಟ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೆಲವೊಂದು ಟೈಮ್ ಇಂಡೈರೆಕ್ಟ್ಲಿ ಕೂಡ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಈ ಫೋನ್ಸ್ಗಳನ್ನ ತೊಗೊಳ್ಬೇಡಿ ಅಂತ. ಇಷ್ಟಲ್ಲದೆ ಸ್ಯಾಮ್ಸಂಗ್ನವರ A ಸೀರೀಸಲ್ಲಿ ಸ್ಯಾಮ್ಸಂಗ್ A10 ಆಗಲಿ, A21, 21s ಆಗಲಿ, A30, 31, 30s ಈ ಎಲ್ಲ ಫೋನ್ಸ್ ನಾನು ಯಾವತ್ತೂ ಯಾರಿಗೂ ಸಜೆಸ್ಟ್ ಮಾಡಿಲ್ಲ. ಇವು ಆಫ್ಲೈನ್ ಫೋನ್ಸ್ಗಳು, ಇದರಲ್ಲಿ ಡಿಸೈನ್ ಆಗಲಿ ಅಂತ ಪ್ರೊಸೆಸರ್ಗಳು ಅಷ್ಟೊಂದು ಚೆನ್ನಾಗಿಲ್ಲ. ಆದರೆ ಸ್ಯಾಮ್ಸಂಗ್ನವರು ಇದು ಇವಾಗ M ಸೀರೀಸಲ್ಲಿ ತುಂಬ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಅದರಲ್ಲಂತೂ M31 ಇಂದ ಹಿಡ್ಕೊಂಡು ಏನು ಪಾಪ್ಯುಲರ್ ಫೋನ್ಸ್ಗಳು ಬರ್ತಾ ಇದೆ, ಇದು ನಾನು ನಿಜವಾಗ್ಲೂ ಒಂದು ಕಾಂಪಿಟೇಷನ್ ಕೊಡ್ತಾ ಇದೆ. ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಇರುವಂಥ ಕ್ಯಾಮ್ರಾ ಸೆನ್ಸರ್ಸ್ಗೆ ಅಪ್ಗ್ರೇಡ್ ಮಾಡೋಕ್ಕೆ ಹೋಗ್ತಿದ್ರೆ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. M21 ಕೂಡ ತುಂಬ ಚೆನ್ನಾಗಿದೆ. 31 ತೊಗೊಳ್ಬೋದು, 31s ತೊಗೊಳ್ಬೋದು, M51 ತೊಗೊಳ್ಬೋದು. ಬಟ್ ಈ A ಸೀರೀಸ್ನ ಫೋನ್ಸ್ ಮಿಡ್ ರೇಂಜಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಅಪ್ಗ್ರೇಡ್ ಮಾಡಬೇಕು ಅಂತ ಸ್ಯಾಮ್ಸಂಗ್ ಕಡೆಯಿಂದ ನನಗೆ ಅನಿಸುತ್ತೆ. ಸೊ ನಿಮ್ಮ ಒಪಿನಿಯನ್ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಇದು 2020 ಅತಿ ದೊಡ್ಡ ಸ್ಕ್ಯಾಮ್, ಅದು ದೊಡ್ಡ ಬ್ರ್ಯಾಂಡ್ ಕಡೆಯಿಂದ, ಅದು OnePlus Nord. ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೈಪ್, ತುಂಬ ಮಾರ್ಕೆಟಲ್ಲಿ ಏನು ಗುರು ನಾರ್ಡ್ ಎಷ್ಟೊಂದು ನ್ಯೂಸ್ ಕೇಳಿದೆ, ಎಷ್ಟೊಂದು ಲೀಕ್ ಸುದ್ದಿ ಹಾಕೊಂಡ್ಕೊಂಡೆ. ಆದರೂ ಈ ಫೋನ್ ನನಗೆ ಆನೆಸ್ಟ್ಲಿ ಇಷ್ಟ ಆಗಲಿಲ್ಲ. ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದೆ, ಅದನ್ನು ಆನೆಸ್ಟಾಗಿ ರಿವ್ಯೂ ಮಾಡಿದೆ. ಯಾರಿಗೂ ಈ ಫೋನ್ ನಾನು ಸಜೆಸ್ಟ್ ಮಾಡಿಲ್ಲ. ಕೆಲವೊಂದು ಜನಕ್ಕೆ ಬ್ರ್ಯಾಂಡ್ ವ್ಯಾಲ್ಯೂ ಮಾತ್ರ ಬೇಕು ಅನ್ನೋರಿಗೆ ನನ್ನ ಬಜೆಟಲ್ಲಿ ಆ ಫೋನ ತೊಗೊಳ್ಳಿ ಅಂತ ಹೇಳಿದೆ. ಸೊ ಈ ಫೋನ್ ಕಂಪ್ಲೀಟ್ಲಿ ಸೆಕೆಂಡ್ ಕ್ಲಾಸ್. ಇದಿರುವಂಥ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಪ್ರೀಮಿಯಮ್ನೆಸ್ನ ಕೊಡಲ್ಲ. ಇದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಇದನ್ನ ಬಿಟ್ಟರೆ 5G ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 675 ಇದೊಂದೇ ಮಾತ್ರ ಇದರಲ್ಲಿರುವಂಥ ಪಾಸಿಟಿವ್ ಪಾಯಿಂಟ್ಸ್. ಇದನ್ನ ಬಿಟ್ಟರೆ ಸ್ಪೀಕರ್ಸ್ ಲೋ ಕ್ವಾಲಿಟಿ ಇದೆ, ಡಿಸ್ಪ್ಲೇ ಕೂಡ ಚೆನ್ನಾಗಿದೆ, ಆಯಿತಾ. ಇದನ್ನ ಬಿಟ್ಟರೆ ಇದಿರುವಂಥ ಕ್ಯಾಮ್ರಾ ಅಂತೂ ಈ ಹೇಳೋ ಮಾತೇ ಎಲ್ಲ ಬಿಡಿ. ಅಲ್ಲಿ ನನ್ನ ನಿಜವಾಗ್ಲೂ ಇಷ್ಟ ಆಗಲೇ ಇಲ್ಲ ಆ ಕ್ಯಾಮ್ರಾ. ಸೊ ಈ ಫೋನ್ ಬ್ರ್ಯಾಂಡ್ಗೆ ಒಂದು ನಂಬಿಕೆ, ಆದರೆ ಸೆಕೆಂಡ್ ಕ್ಲಾಸ್. ಈ ಫೋನ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಫುಲ್ಲಿ 100% ಸ್ಯಾಟಿಸ್ಫೈಡ್ ಆಗಿ ಈ ಫೋನನ್ನು ತೊಗೊಳ್ಳಿ ಅಂತ ನನಗೆ ಹೇಳೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ನೀವೇನಾದರೂ 25,000 to 30,000 ರೂಪಾಯಿ ಫೋನ್ಸ್ಗಳಲ್ಲಿ ಮೋಸ ಹೋಗಬೇಡಿ ಅಂತಂದರೆ ಅದು ರಿಯಲ್ಮಿ X3 ಝೂಮ್ ಆಗಲಿ, ಅಥವಾ ವಿವೋ V17 Pro, 19 Pro, 20s ಈ ಎಲ್ಲ ಫೋನ್ಸ್ಗಳು. ಇಷ್ಟೇ ಓಪೋ F17 Pro ಗೋಲ್ಡನ್ ಎಡಿಷನ್, ಈ ದೀಪಾವಳಿ ಎಡಿಷನ್ ಅಲ್ಲಿ ಬಿಟ್ಟರು. ಸೊ ಇವಕ್ಕೆಲ್ಲ ನನಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಇಲ್ಲ, ಆಯಿತಾ. ಇದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲ. ನಾನು ಯಾವುದೊಂದು ಹೊಸ ಫೋನ ತೊಗೊಳ್ತಿದ್ದೀನಿ ಅಂತಂದರೆ 25,000 ರೂಪಾಯಿ ಅಥವಾ 20,000 ರೂಪಾಯಿ ಮೇಲೆ ಫೋನ್ ಹುಡುಕ್ತಿದ್ದೀನಿ ಅಂತಂದರೆ ನಾನೊಂದು ಬ್ರ್ಯಾಂಡ್ ವ್ಯಾಲ್ಯೂ ಕೊಡ್ತೀನಿ, ಆಯಿತಾ. ನಾನು ದುಡ್ಡು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ, ನನಗೊಂದು ಬ್ರ್ಯಾಂಡ್ ಫೋನ್ ಬೇಕು, ಇಲ್ಲಿ ಬ್ರ್ಯಾಂಡ್ ನಂಬಿಕೆ ಬೇಕು, ಸರ್ವಿಸ್ ಚೆನ್ನಾಗಿರಬೇಕು. ಜಾಸ್ತಿ ದುಡ್ಡು ಕೊಡ್ತಾ ಇದ್ವಿ ಅಂತಂದರೆ ನಾವು ಇದ್ರ ಬಗ್ಗೆ ತುಂಬ ಕಾಳಜಿ ಮಾಡಲೇಬೇಕು. 20,000 ರೂಪಾಯಿಗೆ ರಿಯಲ್ಮಿ ಫೋನ್ಸ್ಗಳು ಓಕೆ, ಓಪೋ ಫೋನ್ಸ್ಗಳು ಓಕೆ, ವಿವೋ ಫೋನ್ಸ್ಗಳು ಓಕೆ, ಅಥವಾ ಪೋಕೋ ಫೋನ್ಸ್ಗಳು ಓಕೆ, ರೆಡ್ಮಿ ಫೋನ್ಸ್ಗಳು ಓಕೆ. 20,000 ರೂಪಾಯಿ ಮೇಲೆ ಹೋಗ್ತಿದ್ದೀನಿ ಅಂತಂದರೆ ನಾನೊಂದು ಬ್ರ್ಯಾಂಡ್ ಫೋನ್ಸ್ ತೊಗೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಸ್ಯಾಮ್ಸಂಗ್ ಆಗಲಿ, OnePlus ಆಗಲಿ, ಸ್ವಲ್ಪ ಹತ್ರ ನನಗೆ ರೆಡ್ಮಿ ಓಕೆ ಅಂತ ಹೇಳ್ಕೊಬೋದು. ಬಟ್ ರಿಯಲ್ಮಿ ನಾನು ಅಷ್ಟೊಂದು ಸ್ಯಾಟಿಸ್ಫೈಡ್ ಇಲ್ಲ. 20,000 ರೂಪಾಯಿ ಮೇಲೆ ದುಡ್ಡು ಕೊಡ್ತಿದ್ದೀನಿ ಅಂತಂದರೆ ನಾನು ಇದ್ರ ಬಗ್ಗೆ ತುಂಬ ಡೀಪಾಗಿ ರಿಸರ್ಚ್ ಮಾಡಲೇಬೇಕು. ನಿಮ್ಗೆ ಈ ವಿಡಿಯೋನಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ನೀವು ಪೇಯ್ಡ್ ರಿವ್ಯೂಸ್ಗಳು ಯಾವುದು, ಯೂಟ್ಯೂಬರ್ಸ್ ಯಾವುದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಯಾವುದ್ರನ್ನ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ದುಡ್ಡು ಬಗ್ಗೆ ನೀವು ಕಾಳಜಿ ವಹಿಸಿ ಹಲವಾರು ವೀಡಿಯೋಗಳನ್ನ ನೋಡಿ. ನಿಮ್ಗೆ ಯಾವುದು ಆನೆಸ್ಟ್ ಒಪಿನಿಯನ್ಸ್ ಇರುತ್ತೆ, ಯಾವ ಫೋನ್ ಚೆನ್ನಾಗಿದೆ ಅಂತ 4-5 ಬಾರಿ ಬೇರೆ ಬೇರೆ ವೀಡಿಯೋಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು
ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮ್ಮ ಪ್ರೀತಿ ಬೆಂಬಲ ನಮಗೆ ಸಪೋರ್ಟ್ ಇದ್ದೇ ಇದೆ ಅನ್ಕೋತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸಿಗೋಣ ಮತ್ತೆ ನಮ್ಮ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೆ ಗೈಸ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.